ದೇವಸ್ಥಾನ ಜಾತ್ರೆಗಳಿಗೆ ಹೋದಾಗ ದೇವರ ಫೋಟೋಗಳನ್ನ ಮನೆಗೆ ತರೋದು ರೂಢಿ. ಹೀಗೆ ತಂದ ಫೋಟೋಗಳನ್ನ ಕೆಲ ವರ್ಷ ಪೂಜಿಸಿದ ನಂತರ ಅವು ಹಳೆಯದಾಗ್ತವೆ. ಒಂದಿಷ್ಟು ಫೋಟೋಗಳು ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಮನೆ ಸ್ವಚ್ಛಗೊಳಿಸುವಾಗ ಹಾನಿಗೊಳಗಾಗ್ತವೆ. ಹಾಗಾಗಿ ಅಂತ ಫೋಟೋಗಳನ್ನ ಪೂಜಿಸಬಾರದು ಅನ್ನೋ ನಂಬಿಕೆಯಿಂದ ಅವುಗಳನ್ನ ಗಿಡದ ಕೆಳಗೋ ನದಿ ದಂಡೆಯ ಮೇಲೋ ಇಟ್ಟು ಬರೋದು ಸಾಮಾನ್ಯ. ಇಂಥ ಫೋಟೋಗಳಿಗೆ ಕಳೆದ 6 ವರ್ಷಗಳಿಂದ ಬೆಳಗಾವಿಯ ವೀರೇಶ್ ಹಿರೇಮಠ್ ಮುಕ್ತಿ ಕೊಡಿಸುತ್ತಿದ್ದಾರೆ. ಒಂದು ಲಾಭ ಧರ್ಮದ ಏನಕ್ಕೆ ಧರ್ಮವು ರಕ್ಷತಿ ರಕ್ಷತಃ. ಧರ್ಮವನ್ನ ನಾವು ರಕ್ಷಣೆ ಮಾಡಿದರೆ ನಮ್ಮನ್ನ ಧರ್ಮ ರಕ್ಷಣೆ ಮಾಡುತ್ತದೆ. ಅದಕ್ಕಾಗಿ ಇದನ್ನಂತೂ ನಾನು ಬಾಲ್ಯಾವಸ್ಥೆದಿಂದ ನೋಡ್ತಿರ್ತೇನೆ. ಸಣ್ಣ ಶಾಲೆಯಲ್ಲಿರುವಾಗ ಪುಸ್ತಕದಲ್ಲಿ ಓದೇನಿ, ಮಹಾಭಾರತದಲ್ಲಿ ನೋಡೇನಿ, ರಾಮಾಯಣದಲ್ಲೇ ನೋಡಿದ್ದೀನಿ. ಧರ್ಮವನ್ನ ಯಾರ ರಕ್ಷಣೆ ಮಾಡ್ತಾರೋ ಅವರನ್ನ ಧರ್ಮ ರಕ್ಷಣೆ ಮಾಡುತ್ತದೆ ಅಂತ ಹೇಳಿ ನಾನು ಏನ್ ಮಾಡ್ತೇನೆ, ನನ್ನನ್ನ ಧರ್ಮ ರಕ್ಷಣೆ ಮಾಡ್ತೈತೆ, ನಮ್ಮ ಭಾರತ ಭೂಮಿಯನ್ನು ರಕ್ಷಣೆ ಮಾಡ್ತೈತೆ, ಭಾರತ ವಾಸಿಗಳಿಗೆ ಎಲ್ಲರಿಗೂ ಧರ್ಮ ರಕ್ಷಣೆ ಮಾಡುತ್ತದೆ. ಅದಕ್ಕಾಗಿ ಆ ಸಂತೃಪ್ತಿಗಾಗಿ ಈ ಕಾರ್ಯವನ್ನು ಮಾಡ್ತೇವೆ. ಇಲ್ಲಿಯವರೆಗೆ 55,000ಕ್ಕೂ ಅಧಿಕ ದೇವರ ಫೋಟೋಗಳನ್ನು ಇವರ ಮೂಲಕ ವಿಸರ್ಜಿಸಲಾಗಿದೆ. ಹಲವಾರು ಮಠಾಧೀಶರು, ಶಾಸ್ತ್ರಿಗಳು, ಅರ್ಚಕರು, ಸಮಾಜ ಸೇವಕರು ಹಾಗೂ ನಾಗರಿಕರು ಸಹಕಾರ ಕೊಡ್ತಿದ್ದಾರೆ. ತಮಗೆ ದೇವರ ಫೋಟೋ ವಿಸರ್ಜಿಸಲು ಆಗದೇ ಇದ್ರೆ ನಮ್ಮನ್ನ ಸಂಪರ್ಕಿಸಿ, ನಾವು ಶಾಸ್ತ್ರೋಕ್ತವಾಗಿ ದೇವರ ಫೋಟೋ ವಿಸರ್ಜಿಸುವ ಕೆಲಸ ಮಾಡ್ತೀವಿ ಅಂತ ವೀರೇಶ್ ಹಿರೇಮಠ್ ಸ್ನೇಹಿತರು ಕೋರಿದ್ದಾರೆ. ಆ ಒಂದು ಕಾನ್ಸೆಪ್ಟ್ ಅನ್ನ ವೀರೇಶ್ ಹಿರೇಮಠ್ ಅವರು ಹಲವಾರು ವರ್ಷಗಳಿಂದ ಅದನ್ನು ಮುಂದಿಟ್ಕೊಂಡು ಆ ಫೋಟೋಗಳನ್ನು ಅವರು ಕಲೆಕ್ಟ್ ಮಾಡಿ ಅದಕ್ಕೆ ವಿಧಿವಿಧಾನ ಪ್ರಕಾರ ಅದನ್ನು ಅಗ್ನಿಸ್ಪರ್ಶ ಮಾಡಿ ಅದನ್ನು ಮುಕ್ತಿಗೊಳಿಸುವಂಥ ಕಾರ್ಯಕ್ರಮವನ್ನು ಅವರು ಹಲವಾರು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ಇದನ್ನು ನಾವು ಕೂಡ ಈ ಮುಖಾಂತರ ಜನತೆಗೆ ಹೇಳ ಬಯಸೋದೇನೆಂದರೆ, ಈ ರೀತಿ ಯಾವುದಾದ್ರೂ ಫೋಟೋಗಳು ನಿಮ್ಮ ಮನೆಗಳಲ್ಲಿ ಅಥವಾ ನಿಮ್ಮ ಹತ್ರ ಯಾವುದಾದ್ರೂ ಉಪಯೋಗ ಆಗದೇ ಇರೋಂಥ ದೇವರ ಫೋಟೋಗಳಿದ್ರೆ ದಯವಿಟ್ಟು ವೀರೇಶ್ ಹಿರೇಮಠ್ ಅವರನ್ನ ಸಂಪರ್ಕ ಮಾಡಿ ಅವ್ರ ಹತ್ರ ತಂದು ಕೊಡಬೇಕಂತ ಈ ಸಮಾಜಕ್ಕೆ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ. ಒಟ್ನಲ್ಲಿ ದೇವರಿಗೆ ಆಗ್ತಾ ಇರೋ ಅವಮಾನ ತಡೆಯಬೇಕೆಂದು ನಿಶ್ಚಯಿಸಿ ಅವುಗಳನ್ನ ಸಂಗ್ರಹಿಸಿ ಶಾಸ್ತ್ರೋಕ್ತವಾಗಿ ನದಿ ದಂಡೆಯ ಮೇಲೆ ವಿಸರ್ಜಿಸ್ತಾ ಇರೋದು ಶ್ಲಾಘನೀಯ. ದೇವರ ಫೋಟೋಗಳ ವಿಸರ್ಜನೆ ಕುರಿತು ಯಾರಿಗಾದ್ರೂ ಮಾಹಿತಿ ಬೇಕಾಗಿದ್ರೆ ವೀರೇಶ್ ಹಿರೇಮಠ ಅವರ ಮೊಬೈಲ್ ಸಂಖ್ಯೆ 9481404055 ಈ ನಂಬರ್ ಅನ್ನ ಸಂಪರ್ಕಿಸಬಹುದಾಗಿದೆ. ಪ್ರಹ್ಲಾದ್ ಪೂಜಾರಿ, ಬೆಳಗಾವಿ.